ಇದು ಕೊರೆವ ಕ್ಯೋತೋದೆ ತೊರಿತ್ತ ಶಶಿಂದೆಸ್. ಎಸ್, ಕೊರೆವ ಕ್ಯೋತೋದೆ ತೊತ್ತ ಶಶಿಂದೆಸ್. ಇದು ಕ್ಯೋಟೋದಲ್ಲಿ ತೆಗೆದ ಫೋಟೋ. ಪರವಾಗಿಲ್ಲ, ನೈಸ್ ಅಟೆಂಪ್ಟ್. ನೆಕ್ಸ್ಟ್ ಚಿತ್ರ ಸರ್. ವತಾಶಿಗ ಸುಕುರಿ ಮಾಷ್ಟ. ಅಂದರೆ ಅರ್ಥ? ನಾನು ಪ್ರಿಪೇರ್ ಮಾಡಿದೆ. ಏನದು? ಕೇಕಿ. ಹೇಳಿ ಮತ್ತೆ. ಕೇಕ್. ವತಾಶಿಗ ಅಲ್ಲ, ಫಸ್ಟು ಸುಕುತ್ತ. ಸಾರಿ ಹೇಳಿ. ವತಾಶಿಗ ಸುಕುತ್ತ ಕೇಕಿ ದೆಸ್. ಅರ್ಥ? ನಾನು ಪ್ರಿಪೇರ್ ಮಾಡಿದ ಕೇಕ್. ಕೊರೆವ. ಯಾವುದು ಅಂತ ನೀವು ಹೇಳಬೇಕು, ತೋರಿಸಿ, ಬೆಟ್ ಮಾಡಿ ತೋರಿಸಿ ಹೇಳಬೇಕು. ಕೊರೆವ ವತಾಶಿಗ ಸುಕುತ್ತ ಕೇಕ್ ಇದೆ. ಎಸ್, ಇದು ಇಲ್ಲ ಅಂದರೆ ಸ್ವಲ್ಪ ಸೆಂಟೆನ್ಸು ಇನ್ಕಂಪ್ಲೀಟ್ ಅನಿಸುತ್ತೆ, ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗಲ್ಲ. ನಾಲ್ಕನೇದು. ಕರಿನ ಸಾಂಗ ಕಕಿಮಾಷ್ಟ. ಕರೀನ ಸಾನ್ ಅವರು ಬರೆದ್ರು. ಏನದು? ಏನಪ್ಪ ಇದು? ಚಿತ್ರಾನ್ನ ಕನ್ನಡ ಬಿಡಿ. ಎಸ್. ಕೊರೆವ ಕರೀನ ಸಾಂಗ ಕೈತ ಏದೆಸ್. ಶಬಾಷ್. ಕೊರೆವ ಕರೀನ ಸಾನ್ಗ ಕಾಯ್ತಾ ಏದೆಸ್. ಇದು ಅವ್ರು ಬಿಡಿಸಿದ ಚಿತ್ರ. ಸೂಪರ್. ಓಕೆ, ನೆಕ್ಸ್ಟ್. ಇದು ನೀವು ಹೇಳ್ಬಿಡಿ. मेरा सान बा दोनों हितो देस का. मेरा सान ಯಾವ ವ್ಯಕ್ತಿ ಅಂದರೆ ಯಾರು ಅಂತ. ಇಲ್ಲಿ ದಾರಾ ಅನ್ನೋ ಬದಲು ಗುಂಪಲ್ಲಿದ್ದರೆ ಅವಾಗ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದಾಗ ದೊನೋ ಹಿತೋ ದೇಸ್ಕ ಅಂತ ಹೇಳ್ತಾರೆ. ದೊನೋ ಹಿತೋ ದೇಸ್ಕ. ಯಾಕಂದರೆ ನೋಡಿ, ಇಲ್ಲಿ ಆಫೀಸ್ ಸೆಟ್ಟಿಂಗು ಭಾಳ ಜನ ಇದ್ದಾರೆ, ಅವರಲ್ಲಿ ಯಾರು ಅಂತ ಹೇಳಬೇಕು. ಮಿರಾ ಸಾನ್ವಾ ದಾರೆ ದೇಸ್ಕ ಅಂತಲೂ ಅನ್ಬೋದು, ಇಲ್ಲ ದೊನೋ ಹಿತೋ ದೇಸ್ಕ. ನೋಡಿ ಏನು ಮಾಡ್ತಾಯಿದ್ದಾರೆ ಇಲ್ಲಿದ್ದಾರೆ ಅವರು. ಎಸ್, ಇದರ ಕಂಡ್ರ ಫೋನ್ ಅಲ್ವಾ? ನೋಡಿ, ಕೈಯಲ್ಲಿ ಫೋನ್ ಇಟ್ಕೊಂಡಿದ್ರೆ ಮಾಡ್ತಾ ಇದ್ದಾರೆ. ಎಸ್, ದೆನ್ವಾ ಓ ಕಕೆತೆ ಇರ್ತದೆ, ಫೋನನ್ನು ಮಾಡ್ತಿರುವ ವ್ಯಕ್ತಿ. ಎಸ್, ನೆಕ್ಸ್ಟ್ ನೀವು ಹೇಳಿ. ಮತ್ಸುಮೋಟೋ ಬುಚೋ ಎಲ್ಲಿದ್ದಾರೆ? ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ಎಸ್. ಮತ್ಸುಮೋಟೋ ಸಾನ್ವಾ ದೋನೋ ಹಿತೋ ದೇಸ್ಕ. ಶಿಂಬುನ್ ಓ ಯೋಮೋ ಓದ್ತಾ ಇರೋ. ನೋಡಿ, ಯೊಂದೆ ಇಮಸ್. ನೋಡಿ, ಯೊಂದೆ ಇಮಸ್ ಅಂದರೆ ಓದ್ತಾ ಇದ್ದಾರೆ ಅಲ್ವಾ? ಯೊಂದೆ ಇಮಸ್ ಓದ್ತಾ ಇದ್ದಾರೆ ಅಷ್ಟೇ. ಅದೇ ಯೊಮು ಇತು ಅಂದರೆ ಏನಾಗುತ್ತೆ? ಮತ್ಸುಮೊತ್ತ ಸಾನ್ವಾ ಯೋಂದೆ ಆಗುತ್ತೆ ಅಂದರೆ ಯೋಂದ. ಅಲ್ಲಲ್ಲ, ಅದಲ್ಲ ತಳಿ. ಯೊಮೋಲಿ ಹೇಳ್ಬೋದು. ಏನೋ ಶಿಂಬುವೋ ಯೊಮು ಹಿತೋದೆಸ್. ಪೇಪರನ್ನು ಓದುವ ವ್ಯಕ್ತಿ ಯೊಮೋ ಹೇಳಿದ್ರೆ. ಆದರೆ ಹೆಂಗೆ ಹೇಳ್ಬೋದು ಸರ್? ಶಿಂಬು ಯೋಮು ಹಿತೋದೆಸ್. ನೋಡಿ ಏನು ಗೊತ್ತಾ? ಶಿಂಬುವೋ ಯೋಮಿಮಸ್, ಪೇಪರನ್ನು ಓದ್ತೀನಿ. ಈಗ ಶಿಂಬುವೋ ಯೊಮು ಹಿತೋದೆಸ್ ಅಂದರೆ ಪೇಪರನ್ನು ಓದುವ ವ್ಯಕ್ತಿ. ಈಗ ಶಿಂಬುವೋ ಯೊಂದೆ ಇರು ಹಿತೋದೆಸ್, ಪೇಪರನ್ನು ಓದ್ತಾ ಇರುವ ವ್ಯಕ್ತಿ. ಇನ್ನೊಂದು ಶಿಂಬುವೋ ಯೊಂದ ಹಿತೋದೆಸ್, ಪೇಪರನ್ನು ಓದ ವ್ಯಕ್ತಿ. ನೋಡಿದ್ರ ಯಾವ ಥರ ಚೇಂಜ್ ಆಗ್ತಿದೆ ಮೀನಿಂಗು. ಸೊ ಇಲ್ಲಿ ಯಾವುದು ಸೂಕ್ತ?
ಥರ್ಡ್ ಒನ್ ಯೋಂದೇ ಇರು. ಹಾಂ, ಯಾಕಂದರೆ ಈಗ ಹೋಗಿ ನೋಡಿದ್ರೆ ಟೇಬಲ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ದಾನೆ ಪೇಪರ್ ಹಿಡ್ಕೊಂಡು, ಆಗ್ತಾ ಇದೆ ಅದು ಹಂಗೆ. ಎಸ್, ಎರಡನೇ ಹೇಳಿ. ಯಮದ ಸಾನ್ ಏನು ಮಾಡ್ತಾ ಇದ್ದಾರೆ? ಕಾಫಿ ಕುಡಿತಾ ಇದ್ದಾರೆ. ಎಸ್. ಯಮದ ಸಾನ್ ವಾ ದೋನೋ ಹಿತೋ ದೆಸ್ ಕಾ? ಹಾಂ, ಕೋಹಿಯೋ ಅಥವಾ ಕೋಚಾओ ಯೋಂದೇ ಇರು ಹಿತೋ ದೆಸ್. ನೈಸ್. ಎಸ್, ಕೋಚಾವೋ ಯೊಂದೇರು ಹಿತೋದೆಸ್. ನೋಡಿದ್ರೆ ಸೌಂಡ್ ಒಂದೇ ಥರ ಇಲ್ವಾ? ಹಾಂ ಸರ್. ಹಾಂ, ಸೊ ಹೆಂಗೆ ಗೊತ್ತಾಗುತ್ತೆ? ಯೋಮು ಇದರಿಂದ ಗೊತ್ತಾಗುತ್ತೆ, ಯೋಮು ನೋಮು ಅಂದರೆ ನೌನಿಂದ ಗೊತ್ತಾಗುತ್ತೆ. ಸೊ ಟೀಯನ್ನು ಏನಾದರೂ ಓದ್ತೀರಾ? ಹಾಂ, ಟೀಯನ್ನು ಕುಡಿತೀರಾ, ಹಾಗೆ ಅದರಿಂದ ಗೊತ್ತಾಗುತ್ತೆ. ಮತ್ತು ಕಾಂಜಿಯಿಂದ ಗೊತ್ತಾಗುತ್ತೆ, ಎರಡರಿಂದ ಗೊತ್ತಾಗುತ್ತೆ. ಓದ್ಬೇಕಾದ್ರೆ ಕಾಂಜಿಯಿಂದ ಗೊತ್ತಾಗುತ್ತೆ, ಅಲ್ಲ ಓದ್ಬೇಕಾದ್ರೂ ಒಂದೇ, ಮಾತಾಡಬೇಕಾದ್ರೂ ಒಂದೇ. ಎರಡು ಕಾಂಜಿಯಲ್ಲೂ ಗೊತ್ತಾಗುತ್ತೆ ಮತ್ತು ನೌನಲ್ಲೂ ಗೊತ್ತಾಗುತ್ತೆ. ಎಸ್. ನೆಕ್ಸ್ಟ್ ಕಲೇಸ. ಓಕೆ, ಕಲೇಸ ಬಿಸಿದ್ದೀರಿ ಅನಿಸುತ್ತೆ. ನೀವೇ ಓದಿ. ಸತೋಸಾನ್. ಎಲ್ಲಿದ್ದಾರಪ್ಪ? ಟೈಪ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ವರ್ಕ್ ಮಾಡ್ತಾ ಇದ್ದಾರೆ, ಅದು ಆ ವೊಕ್ಯಾಬ್ಯುಲರಿ ನಿಮ್ಗೆ ಗೊತ್ತು, ಬಳಸ್ಬೋದು. ಶಿಗೋತೋ. ಎಸ್. ಸತೋಸಾನ್ ವಾ ದೋನೋ ಹಿತೋ ದೆಸ್ ಕಾ? ಹಾಂ ಕೆಲಸನೂ ಮಾಡ್ತೀನಿ. ಶಿಗೋತೋ ಶಿರು ನೋಡಿ, ಅಂದ್ರೆ ಮಾಡ್ತಾ ಇದ್ದಾರೆ. ಹೆಂಗೆ ಹೇಳ್ತಾರೆ ಮಾಡ್ತಾ ಇದ್ದಾರೆ? ಶಿಮಸ್ ಇದೆ, ಶಿತೆ ಇಮಸ್ ಮಾಡ್ತಾ ಇದ್ದೀನಿ, ಶಿತೆ ಇಮಸ್. ಈಗ ಶಿತೆ ಇರು ಅಲ್ವಾ? ನಾನು ಬರೀ ರೂ ಮಾತ್ರ ಆಡ್ ಮಾಡಬೇಕು ಅನ್ಕೊಂಡೆ ಸಂಸೆ. ಶಿರು ಅಂತ ಶಿತೆ ಇರು. ತೇರು ಶಿತೆ ಇರು. ಹಾಂ ಹೇಳಿ ಫುಲ್ಲು. ಸತೋಸಾನ್ ವಾ ದೋನೋ ಹಿತೋ ದೆಸ್ ಕಾ? ಹಾಂ, ಶಿಗೋತೋ ಶಿತೆ ಇರು ಹಿತೋ ದೆಸ್. ಅದು ಬರಬೇಕು, ಇಂಪಾರ್ಟೆಂಟ್. ಎಂಥ ವ್ಯಕ್ತಿ? ಮಾಡುತ್ತಿರುವ ವ್ಯಕ್ತಿ. ಎಸ್. ನಾಲ್ಕನೇದು ತನಕ-ಸಾನ್ ಕಾಪಿ ಪ್ರಿಂಟ್ ಮಾಡ್ತಾ ಇದ್ದಾರೆ, ಕಾಪಿ ತೆಗಿತಾ ಇದ್ದಾರೆ. ಹೆಂಗೆ ಹೇಳ್ತಾರೆ ಜಾಪನೀಸಲ್ಲಿ? ಪ್ರಿಂಟನ್ನು ಮಾಡ್ತಾರೆ. ತನಕ-ಸಾನ್ ವಾ ದೋನೋ ಹಿತೋ ದೆಸ್ ಕಾ? ಕೋಪಿಯೋ ಶಿತೆಯಿರು ಹಿತೋ ದೆಸ್. ಸುಗೋಯ್. ಕೊಪಿಯೋ ಶಿತೆಯರು ಹಿತೋದೆಸ್. ಕಾಪಿಯನ್ನು ಮಾಡುತ್ತಿರುವ ವ್ಯಕ್ತಿ. ಕೊಪಿಯೋ ಶಿತೆಯರು ಹಿತೋದೆಸ್. ಎಸ್, ನೈಸ್. ಓಕೆ, ಇದೇ ಫ್ಲೋ ಅಲ್ಲಿ. ನೆಕ್ಸ್ಟ್ ಮೂರನೇದು. ಮಿರಾಸಾಂಗ ಯೋಕು ಇಕಿಮಾಸ್. ಯೋಕು ಮತ್ತೆ ಹೋಗ್ತಾ ಇದ್ದಾರೆ. ಜಾಸ್ತಿ ಹೋಗ್ತಾರೆ ಇವರು, ಜಾಸ್ತಿ ಹೋಗ್ತಾರೆ. ಈಗ ನೋಡಿ, ಕಿಸತೆನ್ ವಾ ಕೋಹಿಗ ಓಯಿಶಿ ದೆಸ್. ಹಾಂ, ಕ್ಯಾಫೆಟೇರಿಯಾ ಕಾಫಿ ಡಿಲಿಶ್ ಅಂದರೆ ರುಚಿಕರವಾಗಿದೆ. ಹೌದಾ? ಈಗ ಬಣ್ಣಿಸ್ತಾ ಇದ್ದೀವಿ. ಎಂಥ ಕಾಫಿಟೇರಿಯಾ ಅಂತಿದು? ಮಿರಾಸಾಂಗ ಯೋಕು ಈಕು. ಯಾವಾಗಲೂ ಹೋಗೋ ಕ್ಯಾಫೆಟೇರಿಯಾ ಕಾಫಿ ರುಚಿಕರವಾಗಿದೆ. ನೋಡಿ, ಎಂಥ ಕಾಫಿಟೇರಿಯಾ ಅದು. ಎಸ್, ಅವರು ಜಾಸ್ತಿ ಹೋಗೋ ಕಾಫಿಟೇರಿಯಾ ಕಾಫಿ ರುಚಿಕರವಾಗಿದೆ ಅಲ್ವಾ? ಕನ್ನಡ ಥರ ಅನಿಸ್ತಿದೆ ತಾನೆ? ಎಸ್. ನೆಕ್ಸ್ಟ್. ವನ್ಸಾಂಗ ಹತರಾಯಿತೆ ಇಮಾಸ್. ಕೆಲಸ ಮಾಡ್ತಾ ಇದ್ದಾರೆ. ವನ್ಸಾಂಗ ಬ್ಯೋಯಿನ್ ವಾ ಕೋಬೇನಿ ಅರಿಮಾಸ್. ಏನು? ಹಾಸ್ಪಿಟಲ್ ಕೋಬೆನಲ್ಲಿ ಇದೆ. ಈಗ ಎಂಥ ಆಸ್ಪತ್ರೆ ಅಂತ ಇದು? ಅವ್ರು ವರ್ಕ್ ಮಾಡ್ತಾ ಇರೋ ಹಾಸ್ಪಿಟಲ್ ಕೋಬೆನಲ್ಲಿ ಇದೆ. ವನ್ಸಾಂಗ ಹತರಾಕು ಅಲ್ಲ, ಅವರು ಕೆಲಸ ಮಾಡುವ ಅಲ್ಲ, ಮಾಡ್ತಾ ಇರುವ. ಮುಂದೆ ಮಾಡ್ತಿಲ್ಲ, ಈಗ ಮಾಡ್ತಾ ಇದ್ದಾರೆ. ಹತರಾಯಿತೆ ಇಕ್ಕುನಾ ಇಮಸ್ ಇದೇನಾಗುತ್ತೆ? ಇಮಸ್ ಇರು ಆಗುತ್ತೆ. ಮಾಡ್ತಾ ಇರು ಅಲ್ವಾ? ಹತರಾಯಿತೆ ಇರು. ಕರೆಕ್ಟ್ ಸಂಸೆ. ಹತರಾಯಿತೆ ಇರು
ಬ್ಯೋಯಿನ್ ವಾ ಕೋಬೇನಿ ಅರಿಮಾಸ್. ಸುಗೋಯ್. ನೆಕ್ಸ್ಟ್. ವತಾಶಿಗ ಇತ್ಸುಮೋ ಕೈಮೋನೋ ಶಿಮಾಸ್. ನಾನು ಯಾವಾಗಲೂ ಶಾಪಿಂಗ್ ಮಾಡ್ತೀನಿ. ಸೂಪಾವ ಯಸಾಯಿಗ ಯಸುಯಿದೆ. ಸೂಪರ್ ಮಾರ್ಕೆಟ್ನಲ್ಲಿ ತರಕಾರಿ ಚೀಪ್ ಇದೆ. ಅದೆಂಥ ಸೂಪರ್ ಮಾರ್ಕೆಟು? ಯಾವಾಗಲೂ ಪರ್ಚೇಸ್ ಮಾಡೋ ಸೂಪರ್ ಮಾರ್ಕೆಟ್, ಯಾವಾಗಲೂ ಹೋಗೋ ಸೂಪರ್ ಮಾರ್ಕೆಟ್. ಹಾಂ, ಅದು ಯಾರು ನೀವು? ವತಾಶಿಗ ಇತ್ಸುಮೋ ಕಾಯಿಮೋನೋ ಶಿಮಾಸಿದ್ದೀರಾ? ಹಾಂ, ನೀವು ಮಾಡ್ತಾ ಇಲ್ಲ, ಮಾಡುವ. ಶಿಮಾಸಿದ್ದು ಏನಾಗುತ್ತೆ? ಸುರು. ನೆನ್ಪಿಡ್ಕೊಂಬೋದು. ಹಾಂ, ಎಸ್ ಎಸ್ ಎಷ್ಟು ಕನ್ಫ್ಯೂಸಿಂಗ್ ಇದು. ಎಸ್, ಮಾಡ್ತೀನಿ ಇದ್ದಿದ್ದು ಸುರು ಅಂತ ಆಗುತ್ತೆ. ಇದು ಶಿತ್ತೆ ಇರು ಅಂತ ಅಂದರೆ ಮಾಡ್ತೀನಿ. ಇಲ್ಲ, ತಪ್ಪು ಹೇಳಿದ್ರಿ. ಇನ್ನೊಂದ್ಸಲ ಹೇಳಿ. ಶಿತ್ತೆ ಇರುನಾ? ಶಿತ್ತೆ ಇರು ಅಂದ್ರ ಒತ್ತು ಹೇಳ್ತಿದ್ದೀರಾ? ನೋಡಿ ಈಗ ಓಕೆ, ಇದು ಒಳ್ಳೆ ಆಪರ್ಚುನಿಟಿ. ಏನೋ ಒಂದು ತೋರಿಸ್ತೀನಿ ತಾಳಿ. ಶಿರಿಮಸ್ ಅಂದರೆ ಗೊತ್ತಿದೆ, ಅದು ಶಿರು ಅಂತ ಆಗುತ್ತೆ. ಗೊತ್ತಿದೆ, ಅದು ಶಿರಿಮಸ್ ಅಂದರೆ ತಿಳಿತೀನಿ. ಗೊತ್ತು ಮಾಡ್ಕೊತೀನಿ. ಈಗ ಗೊತ್ತಿದೆ, ಅದನ್ನು ಒತ್ತಿ ಹೇಳಬೇಕು ತೇ ಫಾರ್ಮಲ್ಲಿ. ಶಿತ್ತೆ ಇಮಸ್. ರೀ ಇದ್ದಿದ್ದು ಏನಾಗುತ್ತೆ? ತೇ ಫಾರ್ಮಲ್ಲಿ ಆಗುತ್ತೆ. ಇದು ಗೊತ್ತಿದೆ ಅಂತ ಅನ್ಸುತ್ತೆ. ಶಿತ್ತೆ ಇಮಸ್ ಅಂದರೆ ಗೊತ್ತಿದೆ, ಒತ್ತಿ ಹೇಳಿದ್ರೆ. ಹಾಂ, ಶಿಮಸ್ ಅಂದರೆ ಮಾಡ್ತೀನಿ. ಸುರು ಅಂದರೂ ಮಾಡ್ತೀನಿ, ಪ್ಲೇನ್ ಫಾರ್ಮು. ಇದು ಮಾಡ್ತಾ ಇದ್ದೀನಿ. ಶಿತೆ ಇಮಸ್. ಹಾಗೆ ಬರುತ್ತೆ ಶಿತೆ ಇಮಸ್. ಅದಕ್ಕೆ ಭಾಳ ಮುಖ್ಯ ಒತ್ತಕ್ಷರ, ದೀರ್ಘಾಕ್ಷರ, ಸಂಯುಕ್ತಾಕ್ಷರ. ಎಸ್, ನೋಡಿ ಒಂದೊಂದೇ ಗೊತ್ತಾಗ್ತಿದೆ ನೋಡಿ. ಎಸ್, ಎರಡನೇದು ಹೇಳಿ. ವತಾಶಿಗ ಇತ್ಸುಮೋ ಕೈಮೋನೋ ಸುರು ಸೂಪಾವ ಯಸಾಯಿಗ ಯಸುಯಿದೆ. ಎಸ್, ನಾನು ಯಾವಾಗಲೂ ಶಾಪಿಂಗ್ ಮಾಡುವ ಸೂಪರ್ ಮಾರ್ಕೆಟ್ನಲ್ಲಿ ತರಕಾರಿ ಚೀಪ್ ಇದೆ. ಅಷ್ಟೇ ನೋಡಿ. ಎಸ್, ನೆಕ್ಸ್ಟ್ ಮೂರನೇದು. ಒತೋತೋಗ ಸುಂದೆ ಇಮಾಸ್. ನೆಕ್ಸ್ಟ್ ಓದಿ ಬಿಡಿ. ಅಪಾತೋವ ಒಫುರುಗ ಅರಿಮಸೆನ್. ಏನು ಇಲ್ಲ ಅಂತೆ? ಅರಿಮಸೆನ್ ಇಲ್ಲ ಅಂತ. ಏನಿಲ್ಲ ಅಂತೆ? ಬಾತ್ ಟಬ್ ಇಲ್ಲ ಅಂತೆ. ಯಾವುದು? ಅಪಾರ್ಟ್ಮೆಂಟಲ್ಲಿ ಬಾತ್ ಟಬ್ ಇಲ್ಲ. ಎಂಥ ಅಪಾರ್ಟ್ಮೆಂಟು ಹೇಳಿ? ತಮ್ಮ ಇರುವ ಅಪಾರ್ಟ್ಮೆಂಟ್ನಲ್ಲಿ ಬಾತ್ ಟಬ್ ಇಲ್ಲ. ಒತೋತೋಗ ಸುಂದೆ ಇರು ಅಪಾತೋವ ಒಫುರುಗ ಅರಿಮಸೆನ್. ಎಸ್, ಒತೋತೋ ಇಲ್ಲಿ ಎಳಿಬೇಕು, ದೀರ್ಘಾಕ್ಷರ. ಒತೋತೋಗ ಸುಂದೇರು ಅಪಾತೋವ ಒಫುರೋಗ ಅರಿಮಸೆನ್. ಅವರು ವಾಸಿಸ್ತಿರುವ ಅಪಾರ್ಟ್ಮೆಂಟಲ್ಲಿ ಒಫುರೋಟ ಬಾಟ ಬಿಲ್ಲ. ಎಸ್, ನಾಲ್ಕನೇದು. ಕಿನೋ ವತಾಶಿಗ ಇಕಿಮಾಶ್ ಒತೆರಾವ ಕಿರೆಯಿದೆ ಶಿಜುಕಾ ದೆಷ್ಟ. ನಿನ್ನೆ ನಾನು ಹೋದೆ. ದೇವಸ್ಥಾನ ಕ್ಲೀನಾಗಿದ್ದು ಶಿಜುಕಾ ಸೈಲೆಂಟ್ ಇತ್ತು. ಎಸ್, ಈಗ ಎಂಥ ಒತೆರ ಅಂತಿದು? ನಿನ್ನೆ ನಾನು ಹೋದ ಒತೆರ. ಎಸ್. ಕಿನು ವತಾಶಿಗ ಇಕು ಒತೆರವ. ಇಕು ಅಂತ ಆಯ್ತಾ? ಇಕು ಆದರೆ ಏನಾಯ್ತು ಹೇಳಿ? ನಿನ್ನೆ ನಾನು ಹೋಗುವ ಅಂತ ಆಯಿತು. ಹೋಗುವನೋ ಹೋದನೋ? ಹೋದ. ಇತ್ತ. ಸುಗೋ, ಅದು ಬರಬೇಕು. ಹೇಳಿ. ಇತ್ತ ಒತೆರ. ಕಿನೋ ವತಾಶಿಗ ಇತ್ತ ಒತೆರವ ಕಿರೆಯಿದೆ ಶಿಜುಕಾ ದೆಷ್ಟ. ಎಸ್.
ನಿನ್ನೆ ನಾನು ಹೋದ ಏನು ದೇವಸ್ಥಾನ ಯಾವ ಥರ ಇತ್ತು, ಸ್ವಚ್ಛವಾಗಿದ್ದು, ಇಲ್ಲ ಸುಂದರವಾಗಿದ್ದು, ನಿಶಬ್ದವಾಗಿತ್ತು. ಎಸ್, ನಾಲ್ಕನೇ ಇಕು ಅಂದ್ರೆ ಏನಂತ ಅರ್ಥ ಬರುತ್ತೆ ಸೆನ್ಸೆ ಕನ್ನಡದಲ್ಲಿ? ಅಂದರೆ ನಾನು ಇಕಿಮಸ್, ಇಕು ಹೋಗುವ, ಹೋಗುವ. ನಾನು ಹೋಗುವ ದೇವಸ್ಥಾನ ಅಂದರೆ ಯಾವಾಗಲೂ ಹೋಗ್ತಿರ್ತೀನಿ ಅಂತ. ಸೇಮ್ ಕನ್ನಡ ಅಲ್ವಾ? ನಾನು ಹೋಗುವ ದೇವಸ್ಥಾನ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇರೋ ದೇವಸ್ಥಾನ ಅಲ್ಲ. ನಾನು ಹೋಗ್ತಾ ಇರೋ ದೇವಸ್ಥಾನ ಅಂದರೆ ಈಗ ಹೋಗ್ತಾ ಇದ್ದೀರಾ ಈಗ ಎಟ್ ಪ್ರೆಸೆಂಟು. ಬಟ್ ನಾನು ಹೋಗುವ ದೇವಸ್ಥಾನ ನಾಳೆನೋ ನಾಡ್ದೋ, ಸೇಮ್ ಕನ್ನಡ ಥರನೇ ಅರ್ಥ. ನಾಲ್ಕು ಕುರೋಯಿ ಸುತ್ಸು ಕಿತೆ ಇಮಾಸ್. ಕುರೋಯಿ ಕಪ್ಪು ಸೂಟನ್ನು ಹಾಕೊಂಡಿದ್ದೀನಿ. ಈಗ ಹಿತೋವಾ ದಾರೆ ದಸ್ಕ, ವ್ಯಕ್ತಿ ಯಾರು? ಹೇಳಿ, ಎಂಥ ವ್ಯಕ್ತಿ ಅಂತ ಹೇಳಿ ಬಣ್ಣಿಸಿ. ಕಿರೋಯಿ ಸುತ್ಸು ಕಿತೆ ಇರು ಹಿತೋವಾ ದಾರೆ ದಸ್ಕ. ಎಸ್, ಕುರೋಯಿ ಸುತ್ಸುವೋ ಕಿತೆ ಇರು ಹಿತೋವಾ ದಾರೆ ದಸ್ಕ. ನೆಕ್ಸ್ಟ್ ರ್ಯೋಕೋನಿ ಇಕಿಮಾಸೆನ್, ಟ್ರಿಪ್ಗೆ ಹೋಗಲ್ಲ, ಹೋಗದೆ ಇರುವಂತ ವ್ಯಕ್ತಿ ಯಾರು ಅಂತ. ಹಿತೋವಾ ದಾರೆ ದಸ್ಕ. ರ್ಯೋಕೋನಿ ಹೋಗದೆ ಇರುವಂತ, ಹೋಗದ ನೋಡಿ, ಇಕಿಮಸೆಂದು ನೆಗೆಟಿವ್ ಅಂದ್ರೆ ಹೋದೆ. ಅಲ್ವಾ ಸಂತೆ? ಇಕನಾಯ್. ಬಂತು ಅದೇ ಇಕನಾಯ್. ಇಕನಾಯ್ ನೆಗೆಟಿವ್ ಹೇಳ್ಬೇಕು. ಎಸ್, ರ್ಯೋಕೋನಿ ಇಕನಾಯ್ ಹಿತೋವಾ ದಾರೆ ದಸ್ಕ. ಎಸ್, ಅಂದರೆ ಗುಂಪಿದೆ, ಅದರಲ್ಲೊಬ್ಬ ಹೋಗಲ್ಲ. ಸೊ ಹೋಗದೇ ಇರುವ ವ್ಯಕ್ತಿ ಯಾರು, ಹೋಗದ ವ್ಯಕ್ತಿ ಯಾರು, ಅಷ್ಟೇ. ಸೆಕೆಂಡ್ ಪಾತೀನಿ ಕಿಮಾಸ್ ಹಿತೋವಾ ನಾನಿನ್ ದಸ್ಕ. ಬರ್ತೀನಿ, ಪಾರ್ಟಿಗೆ ಬರ್ತೀನಿ. ವ್ಯಕ್ತಿ ಎಷ್ಟು ಜನ? ಈಗ ಪಾರ್ಟಿಗೆ ಬರುವ ಜನ ಎಷ್ಟು ಜನ ಇದ್ದಾರೆ? ಕಿಮಾಸ್ ಏನಾಗುತ್ತೆ ಇದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕುರು ಪಾತೀನಿ ಕುರು ಹಿತೋವಾ ನಾನಿನ್ ದಸ್ಕ. ಓಕೆನಾ? ನೆಕ್ಸ್ಟ್ ಹಜಿಮೆತೆ ಗೋಶುಜುನ್ನಿ ಐಮಾಶ್ತಾ ತೊಕೊರೋವಾ ದೊಕೊ ದಸ್ಕ. ಗೋಶುಜುನ್ನಿ ಐಮಾಶ್ತಾ ಫಸ್ಟ್ ಟೈಮ್. ಯಜಮಾನ್ರು, ನಿಮ್ಮ ಯಜಮಾನ್ರು ಮೀಟ್ ಮಾಡಿದೆ. ಪ್ಲೇಸ್ ಯಾವುದು? ನೀವು ಕೇಳಿ ನನಗೆ. ಹಜಿಮೆತೆ ಗೋಶುಜುನ್ನಿ ಅತ್ತ ತೊಕೊರೋವಾ ದೊಕೊ ದಸ್ಕ. ಸುಗೋಯ್. ಎಸ್, ಅರ್ಥ? ಫಸ್ಟ್ ಟೈಮ್ ಯಜಮಾನ್ರನ್ನ ಮೀಟ್ ಮಾಡಿದ ಜಾಗ ಯಾವುದು? ಬಂತು. ಎಸ್, ಪರ್ಫೆಕ್ಟ್. ನೆಕ್ಸ್ಟ್ ಕ್ಯೋತೋದೆ ತೋಮಾರಿ ಮಾಸ್ತಾ ಹೋತೆರುವ ದೋದೆಷ್ಟಾಕ. ಕ್ಯೋತೋನಲ್ಲಿ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿದ್ರಾ? ಓಕೆ, ನೆಕ್ಸ್ಟ್ ಹಂಗೆ ಅರ್ಥ ಮಾಡ್ಕೊಂಡ್ರೆ ಇದು ಓದಿ. ಹೋತೆರುವ ಹೋಟೆಲ್ ಹೇಗಿತ್ತು? ಹೇಗಿತ್ತು. ಈಗ ಸ್ಟಾಪ್ ಮಾಡಿದ ಹೋಟ್ಲ್ ಹೇಗಿತ್ತು ಅಂತನಾ, ಇಲ್ಲ ಉಳ್ಕೊಂಡಿದ್ದ ಹೋಟ್ಲ್ ಹೇಗಿತ್ತು ಅಂತನಾ? ಉಳ್ಕೊಂಡಿದ್ದು. ತೊಮಾರಿ ಮಸ್ ಅಂದರೆ ಉಳ್ಕೊಂತೀನಿ. ಕ್ಯೋತೋದೆ ತೊಮಾಸ್ತಾ ಹೋತೆರುವ ದೋದೆಷ್ಟಾಕ. ಎಸ್, ಕ್ಯೋತೋನಲ್ಲಿ ಉಳ್ಕೊಂಡಿದ್ದ ಹೋಟೆಲ್ ಹೇಗಿತ್ತು? ಎಸ್, ಹೇಳ್ಬೋದಾ ಉತ್ತರ? ಹೇಗಿತ್ತು?
ಬೆನ್ರಿ ದಸ್. ಹೌದಾ? ಓಕೆ, ಇದು ಹೇಳ್ಬೋದಾ ಮೂರನೇದು? ಹಜಿಮೇತೆ ಗೋಶು ಚಿನ್ನಿ ಮೀಟ್ ಮಾಡಿದ್ದು. ಹಾಂ, ಹೈಸ್ ಹೈ ಚೈತ್ರಸನ್ ಅನತವ ಹಜಿಮೆತೆ ಗುಚುಜಿನ್ನಿ ಅತ್ತ ತೊಕೊರವ ದೊಕೋ ದೆಸ್ತಕ ದಾಯಿಗಾಕು ದಾಯಿಗಕ್ಕು ಫುಲ್ ಕಂಪ್ಲೀಟ್ ಮಾಡಿಬಿಡಿ. ಹಜಿಮೇತೆ ಗೋಶು ಚಿನ್ನಿ ಅತ್ತ ತೊಕೊರವ ದಾಯಿಗಾಕು ದಸ್. ಅಷ್ಟೇ ನೋಡಿ, ಮುಗೀತು. ದಾಯಿಗಕ್ಕು ದೇಸ್ ಅಂತ ಹೇಳ್ಬೇಕು, ಇಲ್ಲ ಸಿಂಪಲ್ ಆಗಿ. ಓ, ಅಲ್ಲಿ ಮೀಟ್ ಮಾಡಿದ್ರಾ ನೀವು? ಓಕೆ ಓಕೆ, ಕ್ಲಾಸ್ಮೇಟ್ಸ್ ಅಂತೆ. ಕ್ಲಾಸ್ಮೇಟಾ? ಓಕೆ ಓಕೆ, ವಕಾರಿ ಮಾಸ್ತ. ಹೈ, ಎಲ್ಲರಿಗೂ ಸುಸ್ವಾಗತ. ಎಸ್, ಚಾಪ್ಟರ್ ನಂಬರ್ 22. ಈಗ ಈ ಚಾಪ್ಟ್ರಲ್ಲಿ ನಾವು ಮೇಯ್ನಾಗಿ ಪ್ಲೇನ್ ಫಾರ್ಮ್ಸ್ ನೋಡ್ತಾ ಇದ್ದೀವಿ. ಎಸ್, ಆಮೇಲೆ ಅದಕ್ಕಿಂತ ಮುಂಚೆ ಪ್ಲೇನ್ ಫಾರ್ಮ್ ಅಲ್ಲದೆ ಯಾವ್ಯಾವ ಫಾರ್ಮ್ ಇದ್ದಾವೆ? ಮಸು ಫಾರ್ಮ್ ಇದೆ, ಆಮೇಲೆ ತೇ ಫಾರ್ಮ್ ಇದೆ, ತಾ ಫಾರ್ಮ್ ಇದೆ, ನಾಯಿ ಫಾರ್ಮ್ ಇದೆ. ಇವೆಲ್ಲನೂ ಒಂದ್ಸಲಿ ನೋಡಿದ್ವಿ. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟು ಈ ಬರೋ ಚಾಪ್ಟ್ರಲ್ಲಿ. ಮುಂದಿನ ಚಾಪ್ಟರ್ ಅರ್ಥ ಆಗಬೇಕು ಅಂದರೆ ನಿಮಗೆ ಏನೇನು ಗೊತ್ತಿರಬೇಕು ಅಂದರೆ, ಈ ಹಂತದಲ್ಲಿ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್, ವಾಕ್ಯದ ಭಾಗಗಳು ಏನಿದರಲ್ಲಿ, ನೌನ್ ಅಂದರೆ ಏನು ಸೆಂಟೆನ್ಸಲ್ಲಿ, ಅಡ್ಜೆಕ್ಟಿವು ಅಂದರೆ ಏನು ಸೆಂಟೆನ್ಸಲ್ಲಿ, ವರ್ಬ್ ಅಂದರೆ ಏನು ಸೆಂಟೆನ್ಸಲ್ಲಿ ಐಡೆಂಟಿಫೈ ಮಾಡಬೇಕು. ಇದು ವರ್ಬು, ಇದು ಅಡ್ಜೆಕ್ಟಿವು, ಇದು ನೌನು ಅಂತ. ಆಮೇಲೆ ಅಡ್ವರ್ಬ್ ಬಗ್ಗೆ ನಾವು ಜಾಸ್ತಿ ಮಾತಾಡಿಲ್ಲ, ಅಲ್ಲೇ ಮೇಲ್ಮೇಲೆ ನೋಡಿದ್ದೀವಿ, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ನೋಡೋಣ ಮುಂದೆ ಇನ್ನೂ ಜಾಸ್ತಿ. ಎಸ್, ಆಮೇಲೆ ಅಡ್ಜೆಕ್ಟಿವಲ್ಲಿ 2 ಥರ ಇದೆ ನಮ್ಮದು, ನಾ ಅಡ್ಜೆಕ್ಟಿವು, ಈ ಅಡ್ಜೆಕ್ಟಿವು. ಇದು ಹೇಗೆ ಗುರುತಿಸೋದು ಅದು ನೋಡಬೇಕು. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಒಂದು ಇಂಪಾರ್ಟೆಂಟ್ ಬಿಟ್ಟೆ ಏಜೆಂಟ್ಸ್ಗಳು ವಾ ಅಂತೆ, ಗಾ ಅಂತೆ, ಓ ಅಂತೆ, ಇಂಥವು. ಆಮೇಲೆ ವರ್ಬ್ ಭಾಳ ಇಂಪಾರ್ಟೆಂಟು. ವರ್ಬಲ್ಲಿ ಭಾಳ ಫಾರ್ಮ್ಸ್ಗಳಿರ್ತವೆ. ತೇ ಫಾರ್ಮ್ಸು, ತಾ ಫಾರ್ಮ್ಸು, ಆಮೇಲೆ ಮಸ್ಸು ಫಾರ್ಮ್ಸು, ತಾಯಿ ಫಾರ್ಮ್ಸು, ಎಷ್ಟೊಂದು. ಇವೆಲ್ಲ ಗೊತ್ತಿದ್ದರೆ ಈ ಚಾಪ್ಟ್ರು ಮತ್ತು ಬರೋ ಚಾಪ್ಟ್ರು ಅರ್ಥ ಆಗ್ತಾ ಹೋಗುತ್ತೆ. ಎಸ್ ಅಂತ ಹೇಳ್ತಾ ಈ ಚಾಪ್ಟರ್ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾಪ್ಟ್ರದ್ದು ಫೋಕಸ್ ಏನು? ಪ್ಲೇನ್ ಫಾರ್ಮ್ಸ್. ಎಸ್, ನಮಗೆ ಗೊತ್ತು ಪ್ಲೇನ್ ಫಾರ್ಮ್ಸ್ ಯಾವುದಕ್ಕೆ ಬಳಸ್ತೀವಿ ಅಂತ. ಸಾಗರ್ ಸನ್? ಹಾಂ, ಸರಿ. ಆಮೇಲೆ ಇಂಪಾರ್ಟೆಂಟು, ವರದಿ ಕೊಡ್ಬೇಕಾರೆ ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು ಅಲ್ವಾ? ಇದು ಪ್ಲೇನ್ ಫಾರ್ಮ್ ಬರುತ್ತೆ. ಪ್ಲೇನ್ ಫಾರ್ಮ್ ತೋ ಹೇಳಿದ್ರು, ತೋ ಈ ಮಸ್ತ. ಎಸ್, ತೋ ಈ ಮಸ್ತ. ಆಮೇಲೆ ಇನ್ನೊಂದೇನು, ನಿಮ್ಮ ಫೀಲಿಂಗ್ಸ್ ಹೇಳಬೇಕು, ನಿಮ್ಮ ಅನಿಸಿಕೆ ಹೇಳಬೇಕು. ಅವಾಗೂ ಅಷ್ಟೇ, ಪ್ಲೇನ್ ಫಾರ್ಮು ತೋ ನೀವು ದೇಸ್ ಅಂತ ಹೇಳ್ತಿದ್ರಲ್ಲ, ಅದೇನದು? ತೋ ಒಮೋಯಿಮಸ್ ಅಲ್ವಾ? ತೋ ಒಮೋಯಿಮಸ್ ಅಂತ ಅನಿಸುತ್ತೆ, ತೋ ಈಮಸ್ ಅಂತ ಹೇಳ್ತೀನಿ ಅಲ್ವಾ? ಹಾಂ, ಅದು ಓ ಚಾಪ್ಟರ್ ಐತಿ. ಈ ಚಾಪ್ಟ್ರಲ್ಲಿ ಏನು ಅಂದರೆ, ಯಾವ ರೀತಿ ಉಪಯೋಗಿಸ್ತೀವಿ ಅಂದರೆ ಪ್ಲೇನ್ ಫಾರ್ಮ್ನ ನೌನನ್ನ ಬಣ್ಣಿಸೋದಕ್ಕೆ. ವರ್ಬನ್ನ ನೋಡಿ, ವರ್ಬನ್ನ ಉಪಯೋಗಿಸ್ತಿದ್ದೀವಿ ನೌನನ್ನ ಬಣ್ಣಿಸೋಕ್ಕೆ. ಉದಾಹರಣೆಗೆ ಇಲ್ಲೇ ಇದೆ ನೋಡಿ. ಓಕೆ, ಅದೇನು ಅಂತ ನೋಡೋಣ ಬನ್ನಿ ಸೆಂಟೆನ್ಸಲ್ಲಿ. ಎಸ್, 5ನೇದು ಓದಿ ಸರ್. ನರದೆ ತೊರಿಮಷ್ಟ. ಹಾಂ, ಅಂದರೆ ನರ ಅಲ್ಲಿ ತೆಗ್ದೆ. ಎಸ್, ತೆಗ್ದೆ. ಏನು ಅಂತ ಗೊತ್ತಿಲ್ಲ ನೋಡಿ. ಇದೊಂದು ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ? ಅರ್ಥ? ಫೋಟೋ ಅನ್ನು ನೋಡಿ ಅಲ್ಲ, ತೋರಿಸಿ. ಮಿಸೆಮಸ್ ಅಂದರೆ ಮಿಸೆಮಸ್ ಅಂದರೆ ತೋರಿಸ್ತೀನಿ. ತೇ ಕುದಾಸಾಯ್ ಮಾಡಿ ಅಂತ. ಇಲ್ಲಿ ಏನು ಮಾಡೋದು? ತೋರಿಸೋದು. ಮಿಸೆತೆ ಕುದಾಸಾಯ್ ತೋರಿಸಿ. ಆಯಿತಾ? ಈಗ ನೋಡಿ, ನಾನು ಇದನ್ನು ಬಣ್ಣಿಸ್ತೀನಿ, ಫೋಟೋನ ಬಣ್ಣಿಸ್ತೀನಿ. ನೋಡಿ ಯಾವ ಥರ ಬಣ್ಣಿಸ್ತೀನಿ. ಫೋಟೋ ಇಲ್ಲೇನಿದೆ, ನರದಲ್ಲಿ ಫೋಟೋ ತೆಗ್ದೆ, ಅಲ್ಲ ಬರೀ ನರದಲ್ಲಿ ತೆಗ್ದೆ, ಫೋಟೋನು ತೋರಿಸ್ತೀನಿ. ಈಗ ಯಾವ ಥರ ಸೆಂಟೆನ್ಸ್ ಮಾಡ್ಬೇಕಂದ್ರೆ,
ಫೋಟೋವನ್ನು ತೋರಿಸಿ. ನರದಲ್ಲಿ ತೆಗ್ದ ಫೋಟೋವನ್ನು ತೋರಿಸಿ, ಆವಾಗ ಬಂತು ಪ್ಲೇನ್ ಫಾರ್ಮು. ಸೊ ಇದ್ರದ್ದು ಪ್ಲೇನ್ ಫಾರ್ಮ್ ಏನು? ತೊರಿಮಸ್ತ ಪಾಸ್ಟ್ ಟೆನ್ಸ್. ತೊತ್ತ. ಹಾಂ, ಹೇಳೀಗ. ನರದೆ ತೊತ್ತ ಶಶಿಂಗೋ ಮಿಸೆತೆ ಕುದಾಸಾಯ್. ಎಸ್, ನರದಲ್ಲಿ ತೆಗೆದ ಫೋಟೋವನ್ನು ತೋರಿಸಿ. ತೋರಿಸಿ ಪ್ಲೀಸ್. ಅಷ್ಟೇ ನೋಡಿ, ಅಷ್ಟೇ ಇರೋದು. ಇಲ್ಲೂ ಹಂಗೆ ಇರೋದು. ಈಗಪ್ಪ ಇವೆಲ್ಲ ನಮ್ಮ ನೌನ್ಗಳು. ಇದನ್ನು ನಾವು ಬಣ್ಣಿಸ್ತೀವಿ ಯಾವುದರಿಂದ? ವರ್ಬ್ ಪ್ಲೇನ್ ಫಾರ್ಮಿಂದ. ಎಸ್, ಓಕೆ, ಇದು ನೀವು ಹೇಳಿ. ಕಾವಾನಿ ಅಗಿಮಸ್. ವಾಲ ನೋಡಿ. ಕರೆ. ಕರೇನಿ ಅಗಿಮಸ್. ಕರೆನಿ. ನೆಕ್ಸ್ಟು ಒಮಿಯಾಗೆವೋ ಕೈಮಸ್. ಎರಡು ಸೆಂಟೆನ್ಸ್ ಇದೆ, ಅರ್ಥ ಗೊತ್ತಾ ಏನು ಅಂತ? ಅಗಿಮಸ್ ಅಂದರೆ ಅಗೇಮಸ್ ಅಂದರೆ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ. ಅಗೇಮಸ್ ಅಂದರೆ ಅದೇ ವರ್ಬು. ಏನಂದರೆ ಕೊಡ್ತೀನಿ. ಕರೆ ಅಂದರೆ ಅವನು ಹುಡುಗಂಗೆ ಕೊಡ್ತೀನಿ. ಇದೇನಿದು ಈ ಸೆಂಟೆನ್ಸ್? ಕಾಯ್ಮಸ್ ತೊಗೊತೀನಿ, ಖರೀದಿ ಮಾಡ್ತೀನಿ. ಏನ? ಒಮ್ಮೆಯಾಗೆ ಗಿಫ್ಟು. ಈಗ ಎಂಥ ಸೆಂಟೆನ್ಸ್ ಮಾಡ್ಬೇಕು ನೀವು? ಅವನಿಗೆ ಕೊಡುವ ಗಿಫ್ಟನ್ನು. ಎಸ್ ಮಾಡಿ ಹಂಗಾರೆ.